ಕೆಂಪೇಗೌಡ ವಿಮಾನ ನಿಲ್ದಾಣದ ಮೇಲಿನ ಒತ್ತಡವನ್ನ ತಗ್ಗಿಸಲು ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣವನ್ನ ಸ್ಥಾಪಿಸಬೇಕು ಅಂತ ನಿರ್ಧಾರ ಕೈಗೊಂಡು ಹಲವು ದಿನಗಳಾದರೂ ಸ್ಥಳ ಮಾತ್ರ ಇನ್ನೂ ಅಂತಿಮವಾಗದೆ ಗೊಂದಲಕ್ಕೀಡಾಗಿತ್ತು. ಇದೀಗ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಬಿಡದಿ ಸಮೀಪ ಏರ್ಪೋರ್ಟ್ಗೆ ಜಾಗವನ್ನ ಗುರುತಿಸಿದೆಯಂತೆ. ಹೌದು, ಬಿಡದಿಯ 10 ಗ್ರಾಮಗಳಾದ ಕಗ್ಗಲಿಪುರ, ಚಿನ್ನಕುರ್ಚಿ, ಸೀಗೆಹಳ್ಳಿ, ಉತ್ತರೆ, ನಾಯಕನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ 4800 ಎಕರೆ ಭೂಸ್ವಾಧೀನ ಪ್ರಕ್ರಿಯೆಗೆ ಮುಂದಾಗಿದ್ದು ಚೆಕ್ಬಂದಿ ಹಾಗೂ ನಕ್ಷೆ ತಯಾರಿಸಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನು ಈಗಿರ್ತಕ್ಕಂತಹ ಏರ್ಪೋರ್ಟ್ ಬೆಂಗಳೂರಿನ ಉತ್ತರದಲ್ಲಿದೆ. ಇದೀಗ ಎರಡನೇ ಏರ್ಪೋರ್ಟ್ ಅನ್ನ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಸ್ಥಾಪಿಸಿದರೆ ಐಟಿ ಕಂಪನಿಗಳಿಗೆ ಸೇರಿದಂತೆ ಮಂಡ್ಯ, ಮೈಸೂರು, ರಾಮನಗರ ಭಾಗದ ಜನರಿಗೂ ಹೆಚ್ಚು ಅನುಕೂಲಕರವಾಗಲಿದೆಯಂತೆ. ಅಲ್ಲದೆ ಸಾಕಷ್ಟು ಉದ್ಯೋಗಗಳು ಸೃಷ್ಟಿಯಾಗಲಿವೆಯಂತೆ ಎನ್ನುವಂತಹ ಕಾರಣಕ್ಕೆ ಸರ್ಕಾರ ಈ ಒಂದು ಪ್ಲಾನ್ ಮಾಡಿದೆ. ಇನ್ನು ಈ ಹಿಂದೆ ರಾಮನಗರದಲ್ಲಿ ಮಾಡಲು ಪ್ಲಾನ್ ಮಾಡಿ ಜಾಗವನ್ನ ಗುರುತು ಮಾಡಲಾಗಿತ್ತು. ಆದರೆ ಗುರುತು ಮಾಡಿದಂತಹ ಜಾಗ ಫಲವತ್ತಾಗಿ ಇದ್ದಿದ್ದರಿಂದ ರೈತರು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದೀಗ ಬಿಡದಿ ಸಮೀಪ ಜಾಗವನ್ನ ಗುರುತಿಸಿದ್ದು ಎಲ್ಲವೂ ಅಂದುಕೊಂಡಂತೆ ಆದ್ರೆ ಆದಷ್ಟು ಬೇಗ ಏರ್ಪೋರ್ಟ್ ಕಾಮಗಾರಿಯ ಕೆಲಸವೂ ಕೂಡ ಶುರುವಾಗುವಂತ ಸಾಧ್ಯತೆ ಇದೆಯಂತೆ.